ಬೆಂಗಳೂರಿನಲ್ಲಿ ಕತ್ತು ಕೊಯ್ದು ಯುವತಿಯ ಬರ್ಬರ ಹತ್ಯೆ. ಕೋರಮಂಗಲ ವಿಆರ್ ಲೇಔಟ್ನ ಪಿಜಿಯೊಂದರಲ್ಲಿ ಘಟನೆ. ಬಿಹಾರ ಮೂಲದ ಕೃತಿ ಕುಮಾರಿ ಕೊಲೆಯಾದ ದುರ್ದೈವಿ. ರಾಮನಗರ ಕರಗದಲ್ಲಿ ಅಭಿಮಾನಿಗಳಿಂದ ಡಿಬಾಸ್ ಘೋಷಣೆ. ಇಂದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಭೇಟಿಯಾಗಲಿರೋ ಡಿಕೆಶಿ. ಅನ್ಯಾಯ ಆಗಿದ್ರೆ ಸರಿಪಡಿಸಲು ಪ್ರಯತ್ನ ಮಾಡ್ತೀನಿ ಎಂದ ಡಿಸಿಎಂ. ಕರಾವಳಿಯಲ್ಲಿ ಮಳೆ ತಗ್ಗಿದ್ರೂ ಮುಂದುವರೆದ ಅನಾಹುತ. ಶಿರೂರು ಗುಡ್ಡ ಕುಸಿದ ಸ್ಥಳದಲ್ಲಿ 9ನೇ ದಿನಕ್ಕೆ ಕಾಲಿಟ್ಟ ತೆರವು ಕಾರ್ಯಾಚರಣೆ. ಇತ್ತ ಭಾರೀ ಮಳೆ ಹಿನ್ನೆಲೆ ಬೆಳಗಾವಿಯ 4 ತಾಲೂಕುಗಳ ಶಾಲಾ ಕಾಲೇಜುಗಳಿಗೆ ರಜೆ. ವಿಕಸಿತ ಭಾರತಕ್ಕಾಗಿ ನಿರ್ಮಲಾ ಮಂಡಿಸಿದ್ರು ಬಜೆಟ್. ಟ್ಯಾಕ್ಸ್ ಪಾವತಿದಾರರಿಗೆ, ಉದ್ಯಮಿಗಳಿಗೆ ಭರ್ಜರಿ ಗಿಫ್ಟ್. ಇತ್ತ ಬಜೆಟ್ ವಿರೋಧಿಸಿ ಸಂಸತ್ನಲ್ಲಿಂದು ವಿಪಕ್ಷಗಳ ಪ್ರತಿಭಟನೆ. ಆಯವ್ಯಯದಲ್ಲಿ ಮಿತ್ರರಾದ ಆಂಧ್ರ, ಬಿಹಾರಕ್ಕೆ ವಿಶೇಷ ಸ್ಥಾನಮಾನ. ಭಾರೀ ನಿರೀಕ್ಷೆಯಲ್ಲಿದ್ದ ಕರ್ನಾಟಕಕ್ಕೆ ಸಿಗಲಿಲ್ಲ ಯಾವುದೇ ಅನುದಾನ. 1 ಕೋಟಿಗೂ ಹೆಚ್ಚು ಉದ್ಯೋಗ ಸೃಷ್ಟಿಗೆ ಕೇಂದ್ರದ ಪಣ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.